ಅಜಯ್ ರಾವ್ ಅವ್ರನ್ನ ಯಾವಾಗಲೂ ನಾವು ಕ್ಲಾಸು ರೊಮ್ಯಾನ್ಸ್ ಆ ಲುಕ್ಕಲ್ಲಿ ನೋಡಿದ್ದೀವಿ. ಇದೇನು ಸರ್ ಫುಲ್ ಡ್ಯಾನ್ಸ್ ಮಾಡ್ತಿದ್ದೀರಾ ಅಂತೇಳಿ ಖುಷಿ ಆಯಿತು, ಅಂದರೆ ಅಮೋರ ಸಾಂಗಲ್ಲಿ. ನನಗೂ ಅದೇ ಆಶ್ಚರ್ಯ, ಯಾಕೆ ಮಾಡಿಸಿರಲಿಲ್ಲ ಯಾರು ಇಷ್ಟು ದಿನ ಅಂತ. ಒಳೊಳಗೆ ತುಂಬ ಫ್ರಸ್ಟ್ರೇಷನ್ ಇತ್ತು, ಕುಣಿಬೇಕು ತೋರಿಸ್ಬೇಕು ಅಂತ. ಇದು ಅಮೋರ ಸಾಂಗಿಂದ ಸಿಕ್ಕಿದೆ. ಪ್ರಾಬಬ್ಲಿ ಇದಾದಮೇಲೆ ಬರುವಂಥ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳಲ್ಲಿ, ಸಿನಿಮಾಗಳಲ್ಲಿ ಐ ಥಿಂಕ್ ಇದೊಂದು ದೊಡ್ಡ ಇನ್ಸ್ಪಿರೇಷನ್ ಆಗುತ್ತೆ. ಫೈನಲಿ ಯಾವಾಗ ಸರ್ ಅಮೋರ ಸಾಂಗ್ ರಿಲೀಸ್ ಆಗುವಂಥದ್ದು? ಅಮರ ಸಾಂಗ್ ಇದೆ 27th, ನಾಡಿದ್ದು ಸಂಜೆ 7 ಗಂಟೆಗೆ ಲಾಂಚ್ ಮಾಡ್ತೀವಿ. ಕೊನೆಯದಾಗಿ ಸರ್, ಪಾರ್ಟ್ನರ್ ಎನ್ನುವಂಥ ಒಂದು ಟೈಟಲ್ ಇಟ್ಕೊಂಡು ಸಿನಿಮಾ ತರ್ತಿದ್ರೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಈ ಜೆನ್ಜಿ ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಏನಿದೆ, ಫೈನಲಿ ಪ್ರೀತಿ ಮಾಡಿದರೆ ದಟ್ಸ್ ಆಲ್. ಅಂದರೆ ಜೆನ್ಸಿನ ಹಳೇದ ಏನಂತ ಗೊತ್ತೆ, ಪ್ರೀತಿ ಅನ್ನೋದು ಇಟ್ಸ್ ಆಲ್ವೇಸ್ ದಿ ಸೇಮ್ ಥಿಂಗ್. ಎಕ್ಸ್ಪ್ರೆಸ್ ಮಾಡೋಂಥ ರೀತಿ ಡಿಫ್ರೆಂಟ್ ಆಗಿರುತ್ತೆ, ಅರ್ಥ ಮಾಡ್ಕೊಳ್ಳೋಂಥ ಟೈಮ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೆ. ಮುಂಚೆ ಬ್ಯುಸಿ ಲೈಫ್ ಇಲ್ಲದೆ ಇರೋದಕ್ಕೆ ಬಹುಶಃ ಪ್ರೀತಿನ ತುಂಬ ಬೇಗ ಅರ್ಥ ಮಾಡ್ಕೊಳ್ತಾಯಿದ್ರು. ಈಗ ಅವ್ರದ್ದೇ ಆದಂಥ ಸ್ಟೈಲ್ಸ್. ಬಟ್ ಫೈನಲಿ ಏನು ಅಲ್ಟಿಮೇಟ್ಲಿ ಕ್ಲೈಮ್ಯಾಕ್ಸ್ ಆಫ್ ದಿ ಪಿಕ್ಚರ್ ಏನಂತಂದರೆ, ನೀವು ಪ್ರೀತಿನ ಅರ್ಥ ಮಾಡ್ಕೊಂಡ್ರೆ ಒಬ್ರನ್ನೊಬ್ರು ಪ್ರೀತಿಸಿದ್ರ, ಫೈನಲಿ ನಿಮ್ಮ ಪ್ರೀತಿನ ನೀವು ಕಂಡುಕೊಂಡ್ರೆ ಅಷ್ಟೇ ಫೈನಲ್ ಪಾಯಿಂಟ್ ಕ್ಲೈಮ್ಯಾಕ್ಸಲ್ಲಿ. ಆ ಜೆನ್ಸಿನ ಹಳೇದ ಏನು ನಂಗೆ ಗೊತ್ತಿಲ್ಲ. ಅದು ಪ್ರೀತಿ ಅಂದರೆ ಒಂದೇ, ಎಲ್ಲ ಜನ್ರೇಷನಲ್ಲೂ ಒಂದೇ. ಅದು ಅಜಯ್ ರಾವ್ ಅವರ ಕನಸು ಏನಾದರೂ ಕ್ಲಿಯರ್ ಆಗಿದೆಯೋ ಅಥವಾ ಇನ್ನು ಕನಸಾಗಿ ಉಳಿದಿದೆಯಾ? ಯಾವುದು? ನಿಮ್ಮ ಬದುಕಲ್ಲಿ ಒಂದು ಏನಾದರೂ ಒಂದು ಕನಸು ಕಂಡಿರ್ತೀರಲ್ವಾ, ಸೊ ಕ್ಲಿಯರ್ ಆಗಿದೆಯೋ ಅಥವಾ ಇನ್ನು ಕನಸಾಗೇ ಇದೆಯಾ? ಪ್ರತಿದಿನ ಹೊಸ ಕನಸು. ನನ್ನ ಆಲ್ವೇಸ್ ಓನ್ಲಿ ಒನ್ ಥಿಂಗ್, ಸಿನಿಮಾ ಗೆಲ್ಲಬೇಕು, ನೆಕ್ಸ್ಟ್ ಸಿನಿಮಾ ಇದಕ್ಕಿಂತ ದೊಡ್ಡದಾಗಬೇಕು, ಏನಾದರೂ ಮಾಡಬೇಕು, ಕೊನೆಯ ಉಸಿರಿರೋವರೆಗೂ ಕ್ಯಾಮ್ರಾ ಮುಂದೆ ಇರಬೇಕು, ಅಷ್ಟೇ ನಮ್ಮ ಕನಸು. ಫೈನಲಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಅಂದರೆ ಪಾರ್ಟ್ನರ್ ಸಿನಿಮಾ ತೆರೆಗೆ ಬರೋಕ್ಕೆ ಸಜ್ಜಾಗಿದೆ, ಈಗಾಗಲೇ ಒಂದು ಹಾಡು ಕೂಡ ಸೋಮವಾರ ಬರುತ್ತೆ ಅನ್ನುವಂಥ ಸುದ್ದಿ ಇದೆ, ಸಿಕ್ಕಾಪಟ್ಟೆ ಪ್ರೇಕ್ಷಕರಿಗೂ ಕುತೂಹಲ ಇದೆ, ಏನು ಹೇಳ್ತೀರಾ? ಪರ್ಸ್ನಲಿ ನಾನು ಇವಾಗ ಒಂದು ಲೈಫಲ್ಲಿ ಯಾವ ಥರ ಡಿಸಿಷನ್ಸ್ಗಳಲ್ಲಿದ್ದೀನಿ ಅಂದರೆ, ನಾನು ಸಿನಿಮಾ ನನಗೆ ಖುಷಿ ಕೊಟ್ಟರೆ, ನನಗೆ ತುಂಬ ಸಮಾಧಾನ ಕೊಟ್ಟರೆ, ನಾನು ಬಂದು ಕೂತ್ಕೊಂಡು ಆ ಸಿನಿಮಾದ ಪ್ರಚಾರ ಮಾಡ್ತೀನಿ. ಸೊ ಇಲ್ಲಿ ನಾನು ಬಂದು ಕೂತ್ಕೊಂಡು ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನನಗೆ ಅಷ್ಟು ಸಮಾಧಾನ, ಅಷ್ಟು ಭರವಸೆ ನನ್ನ ಒಳಗಡೆ ಇದೆ ಸಿನಿಮಾ ಬಗ್ಗೆ. ನಾನು ಏನೇ ಮಾತಾಡ್ಬೋದು, ಏನೇ ಹೇಳ್ಬೋದು, ಇದು ನನ್ನ ಒಂದು ಕೂಗಷ್ಟೇ. ನಾನೊಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಅಷ್ಟೇ. ಅದಾದಮೇಲೆ ಅವರು ಇಷ್ಟಪಡ್ತಾರೆ, ಅವರು ಖುಷಿ ಪಡ್ತಾರೆ, ರೆಸ್ಟ್ ಇಸ್ ಲೆಫ್ಟ್ ಟು ದೆಮ್. ಸಿನಿಮಾ ನೋಡಲಿಕ್ಕೆ ಎಷ್ಟು ಕುತೂಹಲ ಇದೆ, ಅದರ ಹಾಡುಗಳು ನೋಡಲಿಕ್ಕೂ ಕೂಡ ಅಷ್ಟೇ ಕುತೂಹಲ ಇರುವಂಥ. ಅಲ್ಲ, ಅದು ನಮಗೆ ಕಾನ್ಫಿಡೆನ್ಸ್ ಇದೆ, ಗೆಲ್ಲುತ್ತೆ, ಇಷ್ಟಪಡ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ. ನನಗೆ ಪರ್ಸ್ನಲಿ ಕುತೂಹಲ ಇಲ್ಲ, ನನಗೆ ಐ ಆಮ್ ವೆರಿ ಕಾನ್ಫಿಡೆಂಟ್. ಓಕೆ ಸರ್, ಒಳ್ಳೆಯದಾಗಲಿ. ಪಾರ್ಟ್ನರ್ ಸಿನಿಮಾ ಸಕ್ಸಸ್, ಸೂಪರ್ ಹಿಟ್ ಆಗಲಿ. ಸೊ ಸಕ್ಸಸ್ ಸಂಭ್ರಮದಲ್ಲಿ ನಾವು ಕೂಡ ಮೀಟ್ ಆಗೋಣ.